ಎಷ್ಟು ನೋಡೋಕ್ಕಾಗಲ್ಲ, ಬೇರೆ ಬೇರೆ ಕಡೆ ಇನ್ನೂ ಬೇರೆ ಬೇರೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಕನ್ನಡ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಈ ಕಂಪ್ರೆನ್ಸಿವ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಬೇಕಾದ್ರೆ, ಕಂಪ್ರೆನ್ಸಿವ್ ಕೋರ್ಸ್. ಓಕೆ, DCC ಮತ್ತೆ KMF ಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮ್ಗೆ ಏನೇನಿರುತ್ತೆ ಅಂದ್ರೆ ಎಷ್ಟು ವಿಡಿಯೋಸ್ಗಳು ಬೇಕಿಲ್ಲಿಗೆ, ಒಂದು ಥಿಯರಿ, MCQs, ಈ ಎಲ್ಲಾ ಸಬ್ಜೆಕ್ಟ್ಸ್ಗಳು ಕವರ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ಇದು KMF ಮತ್ತು DCC ಬ್ಯಾಂಕ್ ಎರಡಕ್ಕೂ ಸೇರಿ ಆಗಿರ್ತಕ್ಕಂಥ ಕೋರ್ಸ್. ಓಕೆ, ಎರಡಕ್ಕೂ ಪ್ರಿಪೇರ್ ಆಗೋರು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಲಿಂಕ್ಸ್ ಗಳನ್ನ ಕಳಿಸ್ಕೊಡ್ತೀವಿ ನಿಮಗೆ ಇಮೇಲ್ಗೆ, ಮತ್ತೆ ಇದರಲ್ಲಿ ನಿಮಗೆ PDF ಸಿಗುತ್ತೆ. ಒಂದು KMF ರಿಲೇಟೆಡ್ ನಿಮಗೆ ಒಂದು PDF ಇರುತ್ತೆ, ಥಿಯರಿ ಮತ್ತೆ MCQs, ಕೋಪರೇಟಿವ್ ಥಿಯರಿ ಇರುತ್ತೆ, ಅಂಡ್ ಕೋಪರೇಟಿವ್ದು ನಿಮಗೆ ಬ್ಯಾಂಕಿಂಗ್ದು ಒಂದು 500 ಪ್ರಶ್ನೆಗಳು, ಅದರಲ್ಲಿ 400 ಕೋಪರೇಟಿವ್, 100 ಬ್ಯಾಂಕಿಂಗ್ ಇರುತ್ತೆ. ಎಲ್ಲ PDF ನಿಮಗೆ ಇಮೇಲ್ಗೆ ಎಲ್ಲ ಕೂಡ ಒಂದೇ ಲಿಂಕ್ ಅಲ್ಲಿ ನಿಮ್ಗೆ ಕಳಿಸ್ಕೊಡ್ತೀವಿ. ಆಫ್ಟರ್ 499 ರುಪೀಸ್ ಆಗುತ್ತೆ. ಈ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಾದ್ರೆ ಜಾಯ್ನ್ ಆಗ್ಬೋದು. ಏನಿಲ್ಲ, ಈ ಅಕೌಂಟ್ಗೆ ನೀವು ಗೂಗಲ್ ಪೇ ಆಗಲಿ ಅಥವಾ ಪೇ ಯಾವುದೇ ಫೋನ್ ಪೇ ಆಗಲಿ, ಅಕೌಂಟ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಬ್ಯಾಂಕ್ ಅಂತ ಇದ್ದಾರೆ, ಬ್ಯಾಂಕ್ ಟ್ರಾನ್ಸ್ಫರ್ ಅಲ್ಲಿ ಅಕೌಂಟ್ ನಂಬರ್ ಕಳಿಸಿ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ 6360111755 ಓಕೆ ಕಳಿಸಿದ್ರೆ ನಾವು ಅಲ್ಲಿ ನಿಮಗೆ ಇಮೇಲ್ ID ಕೊಟ್ಟರೆ ಇಮೇಲ್ ID ಕಳಿಸ್ಕೊಡ್ತೀವಿ. ಎಲ್ಲ ಡೀಟೇಲ್ ನಿಮ್ಗೆ ಸಿಕ್ಬಿಡುತ್ತೆ. ಇಷ್ಟು ಮಾತ್ರ ಓದಿದ್ರೆ ಸಾಕು, ಬೇರೆ ಏನು ಓದುವಂತ ನೆಸಿಟಿ ಇರಲ್ಲ. ಓಕೆ, ಮತ್ತೆ ಕರೆಂಟ್ ಅಫೇರ್ಗೆ ಏನು ಕಳಿಸ್ಬೇಕು ಅವೆಲ್ಲ ನಿಮಗೆ ವಾಟ್ಸಪ್ ಅಲ್ಲಿ ಎಕ್ಸಾಮ್ ಬಂದಾಗ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇದು ಪ್ರಮುಖವಾಗಿ. ಇಲ್ಲಾಂದ್ರೆ ನಮ್ಮ ಫ್ರೀ ಏನಿದೆ, ನೀವು ನಮ್ಮ ಒಂದು ಪ್ಲೇ ಲಿಸ್ಟ್ಗೆ ಹೋಗಿ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಅಲ್ಲಿಂದ ನೀವು ನಾರ್ಮಲ್ ಆಗಿ ನೀವು ಎಲ್ಲ ವಿಡಿಯೋಸ್ಗಳು ಯಾವ್ದಾದ್ರು ಬೇಕು ನೋಡ್ಕೋಬಹುದು. ಫೈನ್, ತಡ ಮಾಡಲ್ಲ, ನನಗೆ ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ. ವೆರಿ ಇಂಪಾರ್ಟೆಂಟ್, ಬನ್ನಿ ಸ್ನೇಹಿತರೆ. ಹೆಂಗಿದೆ ಅಂತ ಕನ್ನಡ ಇಂಗ್ಲಿಷ್ ಎರಡಲ್ಲೂ ಇದೆ. ಎಂಟಮಾಲಜಿ ಈ ಕೆಳಗಿನ ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಯಾವ್ದು ಸರ್ ಎಂಟಮಾಲಜಿ ಅಂದ್ರೆ ಇನ್ಸೆಕ್ಟ್ಸ್ ಅಂತ ಕರಿತೀವಿ, ಕೀಟಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಈ ತರ ಸಿಂಪಲ್ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಹಾಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ನು ಅಂದ್ರೆ ಕರೆಂಟ್ ಅಫೇರ್ಸ್ ಇರೋದು. ಈಗ ನೋಡಿ, ಈ ಕ್ವಶನ್ ನೋಡಿ, ವಲ್ಲಂಕಲ್ಲಿ ಸಾಂಪ್ರದಾಯಿಕ ದೋಣಿ ಸ್ಪರ್ಧೆ ಯಾವ ರಾಜ್ಯದಲ್ಲಿ ನಡೆಯುವುದು? ನೋಡಿ, ಇದು ನಿಮ್ಗೆ ಒಂದಷ್ಟು ಟ್ರೆಡಿಷನಲ್ಸ್ ಒಂದು ಸ್ಪರ್ಧೆಗಳ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾನೆ. ಓಕೆ, ಮಲ್ಲಕಂಬ ಆಗಿರ್ಬೋದು, ಈ ತರದ್ದು. ಹಾಗೆ ಒಂದಷ್ಟು ನಿಮ್ಗೆ ಫೆಸ್ಟಿವಲ್ ಬಗ್ಗೆ ಕೂಡ ಕೇಳ್ತಾರೆ. ಓಕೆ, ಫೆಸ್ಟಿವಲ್, ಹಬ್ಬಗಳು ಆ ರಾಜ್ಯಗಳಲ್ಲಿ. ಇವೆಲ್ಲ ನಾನು ಕಲೆ ಮತ್ತು ಸಂಸ್ಕೃತಿ ಅಂತ ಒಂದು ವಿಡಿಯೋ ಮಾಡಿದೀನಿ. ಓಕೆ, ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಅಲ್ಲಿ ನಿಮಗೆ ಇದರೆಲ್ಲ ಲಿಸ್ಟ್ಗಳು ಸಿಗ್ತದೆ. ನೃತ್ಯಗಳು ಆಗಿರ್ಬೋದು, ಸಂಗೀತ, ಒಂದಷ್ಟು ಟ್ರೆಡಿಷನಲ್ ಫೆಸ್ಟಿವಲ್ಸ್ ಗಳಾಗಿರ್ಬೋದು. ಓಕೆ, ವಲ್ಲಂಕಲ್ಲಿ ಅಂತಕ್ಕಂಥದ್ದು ನಿಮ್ಗೆ ಅಲೆಪ್ಪಿಲಿ ಆಗ್ತಕ್ಕಂಥದ್ದು ಆಗಸ್ಟ್ ಅಲ್ಲಿ ನಡೆಯುತ್ತೆ. 2024 ನಡೀತು. ಕೇರಳದಲ್ಲಿ ಆಗ್ತಕ್ಕಂಥ ಒಂದು ದೋಣಿಯ ಒಂದು ರೇಸ್, ಸಾಂಪ್ರದಾಯಿಕ ದೋಣಿ ಸ್ಪರ್ಧೆ. ಓಕೆ, ಚೈತ್ಯ ಭೂಮಿ ಯಾರ ವಿಶ್ರಾಂತಿ ಸ್ಥಳವಾಗಿದೆ? ಅಲ್ಟಿಮೇಟ್ ಕ್ವಶನ್ಸ್. ಚೈತ್ಯ ಭೂಮಿ ಈಗ ಯಾಕೆ ಇದು ಇಂಪಾರ್ಟೆಂಟ್? ಈಗ ನೋಡಿ, ಮನಮೋಹನ್ ಸಿಂಗ್ ಅವರು ಸತ್ತಿರೋದು, ಅವ್ರಿಗೊಂದು ಸ್ಮಾರಕ ಮಾಡ್ಬೇಕು ಅಂತ ಹೇಳಿ ಒಂದು ಕಡೆ ಇದ್ ಮಾಡ್ತಾರೆ. ಈಗ ಅದನ್ನ ಈಗ ಫಾರ್ ಎಕ್ಸಾಂಪಲ್ ಗಾಂಧೀಜಿ ಸತ್ತಿರೋ ಸ್ಥಳ ಅಂದ್ರೆ ಅವರ ಒಂದು ಕ್ರಿಮೇಷನ್ ಎಲ್ಲಿ ಮಾಡಿದ್ರು ಅದು. ಹಾಗೆ ಚೈತ್ಯ ಭೂಮಿ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಕ್ರಿಮೇಷನ್ ಮಾಡಿರ್ತಕ್ಕಂಥ ಸ್ಥಳ. ಈಗ ಮನಮೋಹನ್ ಸಿಂಗ್ ಅವ್ರು ಕೇಳ್ಬೋದು ನಿಮಗೆ, ಡಾಕ್ಟರ್ ಮನಮೋಹನ ಸಿಂಗ್ ಅವ್ರದ್ದು ಎಲ್ಲಿ ನಡೀತು ಅಂತ ಕೇಳ್ಬೋದು ಬೇಕಾದ್ರೆ ಎಕ್ಸಾಂಪಲ್. ಇಂಥ ಕರೆಂಟ್ ಅಫೇರ್ಸ್ ಗಳನ್ನ ಕೇಳ್ಬೋದು. ನಾವು ಮನಮೋಹನ್ ಸಿಂಗ್ ಅಂದಷ್ಟು ನಾವು ಅವರ ಎಕಾನಮಿ ಎಲ್ಲ ಓದ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಬಟ್ ಇಂಥ ಸಣ್ಣ ಪುಟ್ಟದೇನ್ ಮಾಡ್ತೀವಿ, ಇದನ್ನೆಲ್ಲ ಯಾಕೆ ಕೇಳ್ತಾರೆ ಅಂತ. ಬಟ್ ಅಂತದೇ ಕೇಳ್ಬಿಡ್ತಾನೆ ಒಂದ್ಸಲ. ಓಕೆ, ಮನಮೋಹನ್ ಸಿಂಗ್ ನವ್ರನ್ನ ಕ್ರಿಮೇಷನ್ ಮಾಡಿರ್ತಕ್ಕಂಥ ಜಾಗ ನಿಗಂಬೋಧ್ ಘಾಟ್ ಕ್ರಿಮೇಟೋರಿಯಂ ಅಂತ, ಅಲ್ಲಿ ಅವ್ರನ್ನ ಕ್ರಿಮೇಷನ್ ಆಗುತ್ತೆ. ಇನ್ನು ಚೈತ್ಯ ಭೂಮಿ ಅಂತಕ್ಕಂಥದ್ದು ಏನಿದೆ, ಅದೊಂದು ಪ್ರೊಲಿಗ್ರಿಮ್ ಫಾರ್ ಅಂಬೇಡ್ಕರ್ ಫಾಲೋವರ್ಸ್ಗೆ. ಅಂಬೇಡ್ಕರ್ನ ಒಂದು ಕ್ರಿಮೇಷನ್ ನಡೆದಿರ್ತಕ್ಕಂಥ ಜಾಗ 1956 ಡೆಲ್ಲಿಲಿ. ಅದನ್ನ ನಾವು ಚೈತ್ಯ ಭೂಮಿ ಅಂತ ಕರಿತೀವಿ. ಓಕೆ, ಗೊತ್ತಿರ್ಲಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ, ಫಸ್ಟ್ ಪರ್ಸನ್. ಇಲ್ಲಿ ನೋಡಿ, ಗಿರೀಶ್ ಕಾರ್ನಾಡ್ ಸಿಕ್ಕಿಲ್ಲ, CN ರಾವ್ ಸಿಕ್ಕಿದೆ, ಭೀಮ್ ಸಿಕ್ಕಿದೆ, ವಿಶ್ವೇಶ್ವರಯ್ಯ ಸಿಕ್ಕಿದೆ, ಎಲ್ಲರಿಗೂ ಸಿಕ್ಕಿದೆ. ಬಟ್ ಯಾರು ಮೊದಲ ವ್ಯಕ್ತಿ ಅಂತ ನೋಡು. ಕರ್ನಾಟಕದಲ್ಲಿ ಮೊದಲ ಸಿಕ್ಕಿದ್ದು 1955 ವಿಶ್ವೇಶ್ವರಯ್ಯ ನೋಡಿದ್ವಿ. ಆಮೇಲೆ ಯಾರು ಸಿಕ್ತು ಹೇಳ್ತೀರಾ? ಭೀಮ್ಸೇನ್ ಜೋಶಿ ಅವ್ರಿಗೆ ಸಿಗುತ್ತೆ, ಪಂಡಿತ್ ಭೀಮ್ಸೇನ್ ಜೋಶಿ, ಹಿಂದೂಸ್ತಾನಿ ಕ್ಲಾಸಿಕಲ್. ಇವ್ರಿಗೆ 2008 ಸಿಗುತ್ತೆ. ವಿಶ್ವೇಶ್ವರಯ್ಯ 1955 ಸಿಗುತ್ತೆ. CNR ರಾವ್ಗೆ 2014 ಸಿಗುತ್ತೆ. ಕರ್ನಾಟಕದಿಂದ ಸಿಕ್ಕಿರ್ತಕ್ಕಂಥ ಭಾರತ ರತ್ನ ಪ್ರಮುಖವಾದ. ಓಕೆ, ಎಸ್, ನೆಕ್ಸ್ಟ್ ಬರ್ತೇನೆ. ಇನ್ಸೈಡರ್ ಪುಸ್ತಕದ ಲೇಖಕರು ಯಾರು ಸರ್? ಇನ್ಸೈಡರ್ ಪುಸ್ತಕ ಬರೆದಿದ್ದು ಯಾರು ಹೇಳ್ತೀರಾ? ಒಂದಷ್ಟು ಬುಕ್ಸ್ ಲಿಸ್ಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಏನ್ ಮಾಡಕ್ಕಾಗಲ್ಲ, ಈ ತರದ ಒಂದು ಕ್ವಶನ್ಸ್ ಬರುತ್ತೆ, ಅಲ್ಲಿ ಇಲ್ಲಿ ಬಿಟ್ಬಿಡಿ ಬೇಕಾದ್ರೆ. ಗೊತ್ತಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಅಂತದೇ ರಿಪೀಟೆಡ್ ಬಂದಿದೆ ಆನ್ಸರ್ ಮಾಡಿ. ಯಾಕಂದ್ರೆ ಇದೊಂದು ತುಂಬಾ ನಾವು ಒಂದು ಓದ್ಕೊಂಡು ಹೋದ್ರೆ ಇದಕ್ಕೆ ನೆನ್ಪಿಟ್ಕೊಳ್ಳೋದು ಕಷ್ಟ. 1 ಮಾರ್ಕ್ಸ್ಗೋಸ್ಕರ ಅದು ಕೇಳುತ್ತಾನೆ ಒಂದೊಂದ್ಸಲ, ಕೇಳಲ್ಲ ಒಂದೊಂದ್ಸಲ.
ಇದನ್ನ ಪಿ ವಿ ನರಸಿಂಹರಾವ್ ಬರೀತಾರೆ. ಅಂದ್ರೆ ಪೊಲಿಟಿಕಲ್ ಇನ್ಸೈಡ್ ಹೆಂಗಿದೆ ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಬರೀತಾ ಹೋಗ್ತಾರೆ ಅವರು. ಅಂದ್ರೆ ಪ್ರಧಾನಮಂತ್ರಿ ಆದ ನಂತರ ಗಂಗೂಬಾಯಿ ಹಾನಗಲ್ ಅವರು ಯಾವ ಶೈಲಿಯ ಪ್ರಸಿದ್ಧ ಗಾಯಕಿ ಆಗಿದ್ದರು? ಯಾವ ಶೈಲಿಯ ಪ್ರಸಿದ್ಧ ಗಾಯಕಿ ಆಗಿದ್ರು ಗಂಗೂಬಾಯಿ ಹಾನಗಲ್ ಅವರು ಹೇಳ್ತೀರಾ? ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಪಾಪ್ ಸಂಗೀತ? ಪಾಪ್ ಅಂತೂ ಅಲ್ಲ, ಕರ್ನಾಟಕ ಅಥವಾ ಹಿಂದೂಸ್ತಾನಿ ಯಾವ್ದು ಸರಿ ಸರ್? ಹಿಂದೂಸ್ತಾನಿ ಸಂಗೀತ. ಓಕೆ, ಹಿಂದೂಸ್ತಾನಿ ಸಂಗೀತದ ಪ್ರಮುಖ ಗಾಯಕಿಯಾಗಿದೆ. ನೆಕ್ಸ್ಟ್, ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಯಾವ ಸ್ಥಳದಲ್ಲಿದೆ? ನೋಡಿ, ಸಿಂಪಲ್ ಕ್ವಶನ್. ಡಿಸಿಸಿ ಬ್ಯಾಂಕ್ ಅಲ್ಲಿ ನಿಮಗೆ ಈ ತರದ್ದು ಸ್ಟ್ಯಾಟಿಕ್ ಜಿಕೆ, ನೋಡಿ ಸ್ಟ್ಯಾಟಿಕ್ ಜಿಕೆ ಅಂತ ಕರಿತೀವಿ. ಸ್ಟ್ಯಾಟಿಕ್ ಜಿಕೆ ಕೇಳಬೇಕು ಅಂತಾನೆ ಏನಿಲ್ಲ ನಿಮ್ಗೆ. ಒಂದಷ್ಟು ಡಿಸಿಸಿ ಬ್ಯಾಂಕ್ ಎಕ್ಸಾಮ್ಸ್ ಗಳಲ್ಲಿ ಅಥವಾ ಬೇರೆ ಗ್ರೂಪ್ಸ್ ತಗೊಳ್ಳಿ, ನಿಮಗೆ ಕರೆಂಟ್ ಅಫೇರ್ ಜಿಕೆ ಕೇಳ್ತಾರೆ. ಇವೆಲ್ಲ ಸ್ಟ್ಯಾಟಿಕ್ ಜಿಕೆಗಳು. ಓಕೆ, ಸ್ಟ್ಯಾಟಿಕ್ ಜಿಕೆ ತಿಳ್ಕೋಬೇಕು, ಕರೆಂಟ್ ಅಫೇರ್ ಜಿಕೆ ತಿಳ್ಕೋಬೇಕು ನೀವು. ಸೊ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ನಮ್ಮ ಮೈಸೂರಲ್ಲಿದೆ. ಓಕೆ, ಮೈಸೂರಲ್ಲಿದೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಯೋಗ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? ಒಂದು ಹೋಮ್ ವರ್ಕ್ ಕಮೆಂಟ್ ಮಾಡಿ, ಎಲ್ಲಿ ಸೆಲೆಬ್ರೇಟ್ ಮಾಡಿದ್ರು 2024? ಓಕೆ, ಇದು ಹೋಮ್ ವರ್ಕ್ ನಿಮ್ಗೆ, ಕಮೆಂಟ್ ಮಾಡಿ. ಇದನ್ನ 21 ಜೂನ್ ಎವ್ರಿ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗಿಂದ ಸೆಲೆಬ್ರೇಟ್ ಮಾಡ್ತೀವಿ? ಅದು ಇಂಟರ್ನ್ಯಾಷನಲ್ ಡೇ ಆಗಿ ಯಾವಾಗ ಘೋಷಣೆ ಮಾಡೋದು? ಫಸ್ಟ್ ಯಾವಾಗ ನಡೀತು ಹೇಳ್ತೀರಾ? ಅವೆಲ್ಲ ಗೊತ್ತಿರಬೇಕು, ಬೇಸಿಕ್ಸ್. ಮತ್ತೆ ಥೀಮ್, ವಿಷಯ ಏನು 2024 ವಿಷಯ? ಥೀಮ್ ಏನು ಹೇಳ್ತೀರಾ? 2014 ಸ್ಟಾರ್ಟ್ ಆಗುತ್ತೆ. ಯುನೈಟೆಡ್ ನೇಷನ್ಸ್ ಅಪ್ರೂವ್ ಮಾಡುತ್ತೆ ಇಂಟರ್ನ್ಯಾಷನಲ್ ಯೋಗ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ. 21 ಜೂನ್ ಎವ್ರಿ ಇಯರ್ ನಾವು ಮಾಡ್ತೀವಿ. ಈ ವರ್ಷದ ಥೀಮು ಅಂದ್ರೆ 2024 ಥೀಮು ಯೋಗ ಫಾರ್ ಸೆಲ್ಫ್ ಅಂಡ್ ಸೊಸೈಟಿ ಅಂತ ವಿಷಯ. ವೆರಿ ಇಂಪಾರ್ಟೆಂಟ್ ಸರ್, ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ನೆಕ್ಸ್ಟ್, ಯಾವ ಅತ್ಯುತ್ತಮ ಕೊಡುಗೆಗಾಗಿ ವಾರ್ಷಿಕವಾಗಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಲಾಗುತ್ತೆ? ವೆರಿ ಇಂಪಾರ್ಟೆಂಟ್. ಒನ್ ಸೆಕೆಂಡ್ ಕ್ವಶನ್. ಸಾಹಿತ್ಯ, ಸರಸ್ವತಿ ಸಮ್ಮಾನ್ ಸಾಹಿತ್ಯ. ಓಕೆ, ಸಿಂಪಲ್. ಯಾರಿಗೆ ಸಿಕ್ತು ಏನು ಅಂತ ಕೇಳಿಲ್ಲ, ಜಸ್ಟ್ ಸಿಂಪಲ್ ಕ್ವಶನ್ ಇದು. ನೋಡಿ, ಇದು ಅಪೆಕ್ಸ್ ಬ್ಯಾಂಕ್ ಬಂದಿತ್ತು. ದೂರದರ್ಶನ ಕೇಂದ್ರ, ಇದು ಸ್ಟ್ಯಾಟಿಕ್ ಜಿಕೆ. ಕೇಂದ್ರವನ್ನು ಪಡೆದ ಕರ್ನಾಟಕದ ಮೊದಲ ನಗರ ಯಾವುದು? ಯಾವ್ದು ಸರ್ ಕರ್ನಾಟಕದ ಮೊದಲ ನಗರ? ದೂರದರ್ಶನ ಪಡೆದ ಮೊದಲ ನಗರ ಕಲಬುರಗಿ. ಕಲಬುರಗಿಲಿ ಬರುತ್ತೆ, ಆಮೇಲೆ ಬೆಂಗಳೂರಿಗೆ ಬರುತ್ತೆ. 1972 ಕಲಬುರಗಿಲಿ ಬರುತ್ತೆ, ಆಮೇಲೆ 1981 ಬೆಂಗಳೂರಿಗೆ ದೂರದರ್ಶನ ಬರ್ತಕ್ಕಂಥದ್ದು. ಓಕೆ, ನೋಡಿ ಅದೇ ರೀತಿ ನಿಮಗೆ ಸ್ಟ್ಯಾಟಿಕ್ ಜಿಕೆ ನೋಡಿದ್ರೆ, ಫಸ್ಟ್ ಏರ್ಪೋರ್ಟ್ ಅಥವಾ ಫಸ್ಟ್ ಫ್ಲೈಟ್ ಕರ್ನಾಟಕದಲ್ಲಿ ಎಲ್ಲಿ ತಗೊಂಡಿದ್ದು ಹೆಲಿಕಾಪ್ಟರ್ ಅಥವಾ ಫ್ಲೈಟ್ ಅಂದ್ರೆ ಬಳ್ಳಾರಿ. ಬಟ್ ಈಗ ಅಲ್ಲಿ ಏರ್ಪೋರ್ಟ್ಸ್ ಗಳಿಲ್ಲ ಅಲ್ವಾ? ಹಂಗೆ ಈ ತರ ಕ್ವಶನ್ಸ್ ಗಳು ಬರ್ತವೆ ಸ್ಟ್ಯಾಟಿಕ್ ಜಿಕೆಲಿ. ಓಕೆ, ಸಾಲು ಮರದ ತಿಮ್ಮಕ್ಕ ಕೆಳಗಿನ ಯಾವ ಊರುಗಳ ರಸ್ತೆ ಬದಿಗಳಲ್ಲಿ ಅನೇಕ ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ? ಇವರು ಕುದೂರು ಮತ್ತೆ ಹುಲಿಕಲ್ ಆ ಒಂದು ಹೆದ್ದಾರಿಯಲ್ಲಿ ಇವರು ಗಿಡಗಳನ್ನ ನೆಟ್ಟಿದ್ದು. ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮವಾಗಿರುವ ಮೌಲಿನೋಗ್ ಗ್ರಾಮ ಯಾವ ರಾಜ್ಯದಲ್ಲಿದೆ? ಮೌನಿಲೋಗ್. ಕರೆಂಟ್ ಅಫೇರ್ ಒನ್ ಸೆಕೆಂಡ್. ಎಲ್ಲಿ ಬರುತ್ತೆ ಅತ್ಯಂತ ಸ್ವಚ್ಛ ಗ್ರಾಮ? ಮೌಲಿನೋಗ್ ಅರುಣಾಚಲ್ ಪ್ರದೇಶದಲ್ಲಿ ಇದೆಯಾ? ಇಲ್ಲ. ಮೇಘಾಲಯದಲ್ಲಿ ಇದೆಯಾ? ಎಸ್, ಮೇಘಾಲಯ ಇಸ್ ದ ರೈಟ್ ಆನ್ಸರ್. ಓಕೆ, ಕರೆಂಟ್ ಅಫೇರ್ಸ್ ಗಳು ನಾವು ಮಾಡಿದೀವಿ. ಕರೆಂಟ್ ಅಫೇರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಮ್ಯಾರಥಾನ್ ವಿಡಿಯೋ ನೋಡ್ಕೊಳ್ಳಿ ಸಾಕು ನಿಮಗೆ. 6 ಮಂತ್ಸ್ 3 ಮಂತ್ಸ್ ಲಾಸ್ಟ್ ಇಯರ್ದು ಮಾಡಿದೀವಿ, ನೋಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಇದ್ರಲ್ಲೂ ಅಷ್ಟೇ ತುಂಬಾ ಈಸಿನೇ ಕೇಳ್ತಾನೆ, ಸ್ವಲ್ಪ ಟಿಸ್ಟ್ ಮಾಡಿ ಕೇಳ್ತಾನೆ. ಡಿಸಿಸಿ ಬ್ಯಾಂಕ್ ಗಳಲ್ಲಿ ಸಂವಿಧಾನ ಸ್ವಲ್ಪ ಬೇರೆ ಡಿಸಿಸಿ ಬ್ಯಾಂಕ್ ಇದು ಅಪೆಕ್ಸ್ ಬ್ಯಾಂಕ್ ಸ್ವಲ್ಪ ಈಸಿ ಕೇಳಿದ್ದಾನೆ, ಬಟ್ ಬೇರೆ ಡಿಸಿಸಿ ಬ್ಯಾಂಕ್ ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ಬರುತ್ತವೆ. ನಾವು ಮಾಡಿದೀವಿ, ನೋಡ್ಕೊಳ್ಳಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಓಕೆ, ಸಾಲ್ವ್ ಮಾಡಿದೀವಿ. ಯಾವುದೇ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಆರ್ಟಿಕಲ್ ನಡಿ ಅರ್ಜಿ ಸಲ್ಲಿಸಬಹುದು. ಮೂಲಭೂತ ಹಕ್ಕು ಸುಪ್ರೀಂ ಕೋರ್ಟ್ ಅಂದ್ರೆ 32ನೇ ಆರ್ಟಿಕಲ್. ಹೈಕೋರ್ಟ್ ಆದ್ರೆ 226ನೇ ಆರ್ಟಿಕಲ್. ಸಿಂಪಲ್ ಕ್ವಶನ್. ಲೋಕಸಭೆಯಲ್ಲಿ ಮುಂದೂಡಿಕೆ ಅಥವಾ ಅಡ್ಜಾರ್ನ್ಮೆಂಟ್ ನಿರ್ಣಯವನ್ನು ಮಂಡಿಸುವ ಅಧಿಕಾರ ಯಾರಿಗಿದೆ? ವಾಟ್ ಈಸ್ ಅಡ್ಜಾರ್ನ್ಮೆಂಟ್? ಅಡ್ಜಾರ್ನ್ಮೆಂಟ್ ಅಂದ್ರೆ ತಿಳ್ಕೋಬೇಕು ಫಸ್ಟ್. ಓಕೆ, ಅಡ್ಜಾರ್ನ್ಮೆಂಟ್ ಅಂದ್ರೆ ಹೇಳ್ತೀರಾ? ಈಗ ಲೋಕಸಭೆಯ ನಾನು ಮಾಡಿದೀನಿ, ನಮ್ಮ ಒಂದು ವಿಡಿಯೋ ಇದೆ, ನೋಡಿ ಬೇಕಾದ್ರೆ, ನೋಡಿಲ್ಲ ಅಂದ್ರೆ ನೋಡಿ, ನಾನು ನಿಮಗೆ ಬೇಕಾದ್ರೆ ಲಿಂಕ್ ಕೊಡ್ತೀನಿ. ನಾವು ಸಂಪೂರ್ಣ ಏನೋ ಸಂವಿಧಾನ ಅಂತ ಮಾಡಿದೀವಿ. ಅದನ್ನು ಓದ್ಕೊಂಡಿಲ್ಲ ಅಂದ್ರೆ ಅದನ್ನ ನೋಡ್ಕೊಳ್ಳಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಅದನ್ನ ಓದಿದ್ರೆ ಆರಾಮಾಗಿ ಈ ಕ್ವಶನ್ಸ್ ಏನ್ 25 ನಿಮ್ಗೆ ಬರ್ತವೆ ಡಿಸಿಸಿ ಬ್ಯಾಂಕ್ ಅಲ್ಲಿ ಆದ್ರೆ, ಅಥವಾ ಬೇರೆ ಎಕ್ಸಾಮ್ ಅಲ್ಲಿ ಒಂದು 10 ರಿಂದ 12 ಬರುತ್ತೆ ಗ್ರೂಪ್ ಸಿ ಗ್ರೂಪ್ ಬಿ ಗಳಲ್ಲಿ, ಅಲ್ಲಿ ಸಾಲ್ವ್ ಮಾಡ್ಕೋಬಹುದು. ಇಲ್ಲಿ ಅಡ್ಜಾರ್ನ್ಮೆಂಟ್ ಅಂತಕ್ಕಂಥದ್ದು ಏನ್ ದೈನಂದಿನ ಚಟುವಟಿಕೆ ನಡೀತಾ ಇರುತ್ತೆ, ಒಂದಷ್ಟು ಅಜೆಂಡಾಗಳಿರುತ್ತೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ಅಂತಿರುತ್ತೆ. ಬಟ್ ಪಬ್ಲಿಕ್ ಇಂಟ್ರೆಸ್ಟ್ ಇಂದ ಸಾರ್ವಜನಿಕವಾಗಿ ಬೇಕಾಗಿರೋ ಒಂದಷ್ಟು ವಿಷಯಗಳನ್ನ ತುರ್ತು ಎಮರ್ಜೆನ್ಸಿ ಡಿಸ್ಕಷನ್ ಆಗ್ಬೇಕು. ಎಮರ್ಜೆನ್ಸಿ ಅಥವಾ ತುರ್ತು ಏನೋ ಅದ್ರ ಬಗ್ಗೆ ವಿಚಾರಣೆ ಆಗ್ಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಆಗ್ಬೇಕು. ಅವಾಗ ಈ ಅಡ್ಜಾರ್ನ್ಮೆಂಟ್ ಮೋಷನ್ ನ ಮಾಡ್ತಕ್ಕಂಥದ್ದು.
ಅಂದ್ರೆ ಇದ್ರ ಬಗ್ಗೆ ತುರ್ತಾಗಿ ನಾವು ಇದು ಡಿಸ್ಕಷನ್ ಮಾಡ್ಬೇಕು, ಇದ್ರ ಬಗ್ಗೆ ಇದಕ್ಕೊಂದು ಪರಿಹಾರ ಮಾಡ್ಬೇಕು ಅಂತ ಹೇಳಿ ಮಾತುಕತೆ ನಡೆಸ್ತಾರೆ. ಅದಕ್ಕೆ ಅಪ್ರೂವಲ್ ಕೊಡೋದು ಸ್ಪೀಕರ್. ಎಸ್, ಇದು ಬೇಕೋ ಬೇಡ, ಅದು ವೋಟ್ ಎಲ್ಲ ನಡೆಯುತ್ತೆ. ಮಿನಿಮಮ್ 50 ಜನ ಅದಕ್ಕೆ ಒಪ್ಪಿಗೆ ಕೊಡಬೇಕು. 50 ಮೆಂಬರ್ಸ್ ಅಲ್ಲಿ ಮಿನಿಮಮ್ ಒಪ್ಪಿಗೆ ಕೊಡಬೇಕು. ಆಗ ಸ್ಪೀಕರ್ಗೆ ಡಿಸಿಷನ್ ಇರುತ್ತೆ, ಅವರು ಅದಕ್ಕೆ ಓಕೆ ಅನ್ಬೋದು. ಬಟ್ ಇದನ್ನ ಇಲ್ಲಿ ಏನ್ ಕೇಳಿರೋದು, ನಿರ್ಣಯವನ್ನು ಮಂಡಿಸುವ ಅಧಿಕಾರ. ಈ ನಿರ್ಣಯನ ಯಾರು ಮಂಡಿಸ್ತಾರೆ? ಸ್ಪೀಕರ್ ಅಂತಿದೆ, ಹಾಕ್ಬಿಡ್ಬೇಡಿ ಸದಸ್ಯ. ಫಸ್ಟ್ ಯಾರು ಒಬ್ಬ ಸದಸ್ಯ ಸ್ಟಾರ್ಟಿಂಗು ಅವನು ಸರ್ ಅಡ್ಜಾರ್ನ್ಮೆಂಟ್ ಮೋಷನ್ ನ ಮಂಡಿಸಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಇದು ಅಜೆಂಡಾದಲ್ಲಿಲ್ಲ ಇವತ್ತೊಂದು, ಬಟ್ ಇದು ಎಮರ್ಜೆನ್ಸಿ ಇದೆ ಅಂತ ಹೇಳಿದಾಗ ಅವರು ಒಪ್ಕೊಂಡ ಅದಕ್ಕೆ 50 ಜನ ಅಟ್ಲೀಸ್ಟ್ ಮೆಂಬರ್ಸ್ ಅದಕ್ಕೆ ಸಪೋರ್ಟ್ ಮಾಡಿದಾಗ ಸ್ಪೀಕರ್ ಅದಕ್ಕೆ ಅಪ್ರೂವ್ ಕೊಡ್ತಾರೆ. ಓಕೆ, ಸ್ಪೀಕರ್ ಹ್ಯಾಸ್ ದ ಡಿಸಿಸಿಂಗ್ ಪವರ್. ಇದ್ರಲ್ಲಿ ಗೊತ್ತಿರಲಿಲ್ಲ ಅಡ್ಜಾರ್ನ್ಮೆಂಟ್ ಮೋಷನ್ ಅಂದ್ರೆ ಏನಂತ ಗೊತ್ತಾಯ್ತಲ್ಲ. ಎಸ್, ನೆಕ್ಸ್ಟ್ ಉಪರಾಷ್ಟ್ರಪತಿ ಯಾರ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ? ಉಪರಾಷ್ಟ್ರಪತಿ ರಾಷ್ಟ್ರಪತಿಗಳ ಒಂದು ಸಮ್ಮುಖದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರಪತಿ ಅಲ್ವಾ? ಎಸ್. ನೆಕ್ಸ್ಟ್ ಉಪರಾಷ್ಟ್ರಪತಿ ಯಾರಿಗೆ, ಈಗ ರಾಷ್ಟ್ರಪತಿಗಳು ಯಾರಿಗೆ ಇದು ಈಗ ಈ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಕೇಳ್ಬೋದು, ಯಾರ ಸಮ್ಮುಖದಲ್ಲಿ ಅವರು ಯಾರಿಗೆ ಅವ್ರಿಗೆ ಪ್ರಮಾಣ ವಚನ ಬೋಧಿಸೋದು ಅಂದ್ರೆ ರಾಷ್ಟ್ರಪತಿಗಾದ್ರೆ ಯಾರಿಗೆ ಸರ್? ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ ಅಥವಾ CJ, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅಲ್ವಾ? ಎಸ್. ನೆಕ್ಸ್ಟ್ ರಾಜ್ಯ ನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಯಾವ ಆರ್ಟಿಕಲ್ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುತ್ತದೆ? ಸಮಾನ ವೇತನ, ಈಕ್ವಾಲಿಟಿ, ಸಮಾನ ಕೆಲಸಕ್ಕೆ ಸೇಮ್ ವರ್ಕ್ ಸೇಮ್ ಸ್ಯಾಲರಿ. ಆರ್ಟಿಕಲ್ 37 ಅಲ್ಲ, ಆರ್ಟಿಕಲ್ 39, 43, 48, ವಿಧಿ 39 DPSP ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ಸರ್ ಇದು ವೆರಿ ಇಂಪಾರ್ಟೆಂಟ್. ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 36ರಿಂದ 51 ಏನಿದೆ ಅದ್ರ 3 ಭಾಗವಾಗ ಮಾಡ್ತೀವಿ. ಅದ್ರಲ್ಲಿ 39ನೇ ಆರ್ಟಿಕಲ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ 3 ಭಾಗ ನಾವು ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ಸಮಾಜವಾದಿ ತತ್ವಗಳು, ಗಾಂಧಿವಾದಿ, ಉದಾರವಾದಿ ಅಂತ. ಅದರಲ್ಲಿ ನೋಡಿ, ಈಗ ನೋಡ್ಕೊಳ್ಳಿ, ನಾನು ಲಿಸ್ಟೇ ಕೊಡ್ತೀನಿ. ಯಾವ್ದು ಸಮಾಜವಾದಿ ತತ್ವಗಳ ಅಡಿಯಲ್ಲಿ ಬರುತ್ತೆ ಆರ್ಟಿಕಲ್ಸ್, ಯಾವ್ದು ಗಾಂಧಿವಾದಿ ತತ್ವಗಳು ಬರುತ್ತೆ. ಅಂದ್ರೆ ಗಾಂಧಿ ಯಾವ್ದ್ರ ಬಗ್ಗೆ ಗಾಂಧೀಜಿ ಮೇನ್ ಇಂಪಾರ್ಟೆಂಟ್ ಫೋಕಸ್ ಕೊಟ್ಟಿರೋದು ಗಾಂಧಿ ತತ್ವಗಳಾಗುತ್ತೆ. ಉದಾರವಾದಿ ತತ್ವಗಳು ಯಾವ್ದು ಬರುತ್ತೆ ಅದು. ಇವೆಲ್ಲ ನೋಡ್ಕೊಳ್ಳಿ, ಯಾಕಂದ್ರೆ ಇನ್ನೊಂದು ಕ್ವಶನ್ ತಗೋತೀನಿ, ಇವಾಗ ನೀವು ಆನ್ಸರ್ ಮಾಡ್ಬೇಕು. ಯಾವ ಗಾಂಧಿ ತತ್ವವನ್ನು ಭಾರತೀಯ ಸಂವಿಧಾನದ ರಾಜ್ಯ ನೀತಿ ತತ್ವಗಳಲ್ಲಿ ಸಂಯೋಜಿಸಲಾಗಿದೆ? ಇನ್ಕಾರ್ಪೊರೇಟೆಡ್ ಅಂದ್ರೆ ಕೆಳಗಿನವುಗಳಲ್ಲಿ ಯಾವುದು ನಾವು ಗಾಂಧಿ ತತ್ವಗಳು ಅಂತ ನಾವು ಗುರುತು ಮಾಡ್ತೀವಿ ಅಂತ. ಗ್ರಾಮ ಪಂಚಾಯತಿಗಳ ಸಂಘಟನೆ, ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಮತ್ತು ಸಣ್ಣ ಕೈಗಾರಿಕಾ ಸ್ಥಾಪನೆ, A ಮತ್ತು B ಎರಡು, ಅಥವಾ ಯಾವ ಆಪ್ಷನ್ಸ್ ಕರೆಕ್ಟ್ ಅಥವಾ ಯಾವುದು ಅಲ್ಲ? ಆನ್ಸರ್ ಮಾಡ್ತೀರಾ? ಎಸ್, ದ ಎರಡು ಆಪ್ಷನ್ಸ್ ಇಲ್ಲಿ ಕರೆಕ್ಟ್ ಆಗುತ್ತೆ, A and B ಅಲ್ವಾ? ನಾನು ಈಗ ತಾನೇ ಹೇಳಿದೆ ಗಾಂಧೀಜಿ ಏನು ಹಳ್ಳಿಗಳು ಮೊದಲು ಇದಾಗಬೇಕು, ಹಳ್ಳಿಯಲ್ಲಿರ್ತಕ್ಕಂಥ ಗುಡಿ ಕೈಗಾರಿಕೆಗಳು ಜಾಸ್ತಿ ಆಗ್ಬೇಕು, ಗ್ರಾಮ ಪಂಚಾಯತಿ ಸ್ಥಾಪನೆ, ಗುಡಿ ಕೈಗಾರಿಕೆ ಪ್ರೋತ್ಸಾಹ, ಮತ್ತೆ ಎಲ್ಲರಿಗೂ ಶಿಕ್ಷಣ, ಪರಿಶಿಷ್ಟ ಜಾತಿ ಪಂಗಡ ಸಮಾಜ ದುರ್ಬಲವರೆಗೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿ ಕಾಪಾಡಬೇಕು, ಅವರ ಎಸ್ಪೆಷಲಿ ಮದ್ಯಪಾನ ಮಾದಕ ವಸ್ತುಗಳ ಸೇವನೆ ನಿಷೇಧ ಮಾಡಬೇಕು, ಗೋಹತ್ಯೆ ಜಾರಿಗೆ ತರುವುದು, ನಿಷೇಧವನ್ನ ಜಾರಿಗೆ ತರುವುದು, ಇದೆಲ್ಲ ಆ ಗಾಂಧಿ ತತ್ವಗಳ ಅಡಿಯಲ್ಲಿ ಬರ್ತಕ್ಕಂಥ. ಓಕೆ, ಎಸ್. ನೆಕ್ಸ್ಟ್ ಬರ್ತೇನೆ. ಮಂತ್ರಿಮಂಡಲದ ಜವಾಬ್ದಾರಿ ಸಾಮೂಹಿಕವಾಗಿ ಆಗಿರ್ತಾರೆ. ನೋಡಿ, ಮಂತ್ರಿಮಂಡಲ ಈಸ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ಯಾವುದು ಸರ್? ಲೋಕಸಭಾ. ಸಿಂಪಲ್ ಕ್ವಶನ್ ನೋಡಿ. ಮಂತ್ರಿಮಂಡಲ ಅಂತಕ್ಕಂಥ ಯಾಕೆ ಲೋಕಸಭಾ ಬಂದು ಕೆಳಮನೆ, ಅದು ಜನತೆಯ ಮನೆ ಅಲ್ವಾ? ಜನರ ಮನೆ ಅಂತ ಕರೀತಾರೆ. ಯಾಕಂದ್ರೆ ಜನರಿಂದ ನೇರವಾಗಿ ಆರಿಸಲ್ಪಟ್ಟಿರ್ತಕ್ಕಂಥ ಮನೆ. ಹಾಗಾಗಿ ಮಂತ್ರಿಮಂಡಲ ಲೋಕಸಭೆಗೆ ಸಾಮೂಹಿಕ ಜವಾಬ್ದಾರಿಯಾಗಿರ್ತದೆ. ಓಕೆ, ನೆಕ್ಸ್ಟ್ ಭಾರತದ ರಾಷ್ಟ್ರಪತಿಗಳು ಯಾವಾಗ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸಬಹುದು? ಆರ್ಟಿಕಲ್ ಯಾವ್ದು ಬರುತ್ತೆ ಸರ್? 360 ಬರುತ್ತಲ್ವಾ? ನಾವು ಆರ್ಥಿಕವಾಗಿ ತುರ್ತು, ಇದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇದುವರೆಗೂ ಒಂದ್ಸಲನೂ ಮಾಡಿದೆ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇಲ್ಲಿ ಯಾವಾಗ ಕೊಡ್ತೀವಿ? ಯಾವಾಗ ಫೈನಾನ್ಸ್ ಇಲ್ಲ ಅಂದಾಗ, ಅವಾಗ ಹಂಗಂದ ತಕ್ಷಣ ದುಡ್ಡಿಲ್ಲ ಅಂದಾಗ, ಅಥವಾ ಏನಾದ್ರು ದಿವಾಳಿ ಆಗಿದೆಯಾ ಅವಾಗ. ನೋಡಿ, ಇಲ್ಲಿ ಸಂಸತ್ತಿನ ಹಣದ ಕೊರತೆ ಇದ್ದಾಗ ಹೊರಡಿಸಬಹುದಾ? ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರಪತಿಗಳಲ್ಲಿ ಲಿಖಿತವಾಗಿ ವಿನಂತಿಸಿದಾಗ ಹೋಲಿಸಬಹುದಾ? ಅಂದ್ರೆ RBI ಇಲ್ಲಪ್ಪ ಹಣ ಇಲ್ಲ, ಏನೋ ತುಂಬಾ ಪ್ರಾಬ್ಲಮ್ ಇದೆ, ಹಣದುಬ್ಬರಾಗಿದೆ, ಇವಾಗ ಮಾಡ್ಬೇಕು ಅಂತ ಹೇಳಿ ಮಾಡ್ಬೋದಾ? ಹಾಗೆ ಮಾಡುವಂತೆ ಪ್ರಧಾನಿ ರಾಷ್ಟ್ರಪತಿಗೆ ಮನವಿ ಮಾಡಿದಾಗ ಮಾಡ್ಬೋದಾ? ಭಾರತದ ಯಾವುದೇ ಭಾಗದ ಆರ್ಥಿಕ ಸ್ಥಿರತೆ ಮತ್ತು ಸಾಲಕ್ಕೆ ಬೆದರಿಕೆ ಒಡ್ಡಿದ್ದಾಗ ಮಾಡ್ಬೋದಾ? ಯಾವ ಮಾಡ್ಬೋದು? ಈ 4 ಆಪ್ಷನ್, ಒಂದು ಆಪ್ಷನ್ಸ್ ಕರೆಕ್ಟ್. ಅಂದ್ರೆ ಇಲ್ಲಿ ನಿಮ್ಗೆ ಒಂದೆರಡು ಆಪ್ಷನ್ಸ್ ಕರೆಕ್ಟ್ ಅನ್ಸುತ್ತೆ, ಬಟ್ ಸ್ಪೆಸಿಫಿಕ್ ಎಲ್ಲದಕ್ಕಿಂತ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ಸ್ ಯಾವುದು? ಆಪ್ಷನ್ಸ್ 4. ಭಾರತದ ಯಾವುದೇ ಭಾಗದ ಆರ್ಥಿಕ ಸ್ಥಿರತೆಗೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಹೊಡೆತ ಬಿದ್ದಾಗ, ಓಕೆ, ಅವಾಗ ಮಾಡ್ಬೋದು.
ಭಾರತೀಯ ಪೌರತ್ವ ಪಡೆಯಲು ಈ ಕೆಳಗಿನ ಪ್ರಕ್ರಿಯೆಯಿಂದ ಸಾಧ್ಯವಿದೆ. ಯಾವಾಗ ನಾವು ಭಾರತೀಯ ಪೌರತ್ವವನ್ನು ಪಡೆಯಕ್ಕಾಗಲ್ಲ ಅಂತ ಕೇಳಿರೋದು. ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಕೆನ್ ನಾಟ್ ಬಿ ಅಕ್ವೈರ್ಡ್ ಅಂತ ನೆಗೆಟಿವ್ ಸ್ಟೇಟ್ಮೆಂಟ್. ಇದರಲ್ಲಿ 4 ಒಂದು ತಪ್ಪು. ಯಾವ ತಪ್ಪು? ನೋಂದಣಿ ರಿಜಿಸ್ಟ್ರೇಷನ್ ಮುಖಾಂತರ ಮಾಡಬಹುದು. ಆಸ್ತಿಯನ್ನು ಪಡೆಯುವುದು ದಿಸ್ ಇಸ್ ನಾಟ್ ಪಾಸಿಬಲ್. ನೀವು ಬೇರೆ ನಮ್ಮ ಭಾರತದಲ್ಲಿ ಬಂದು ಆಸ್ತಿ ಪರ್ಚೇಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಕೊಟ್ಬಿಡ್ತಾರೆ ಸಿಟಿಸನ್ಶಿಪ್. ಇಲ್ಲ, ವಂಶಾವಳಿಯಿಂದ ಬರುತ್ತೆ. ಒಂದು ರಿಜಿಸ್ಟ್ರೇಷನ್ ಮುಖಾಂತರ ಮಾಡ್ಕೋಬೇಕು, ಅಥವಾ ನೈಸರ್ಗಿಕರಣ ನ್ಯಾಚುರಲೈಸೇಷನ್ ಎಷ್ಟು ವರ್ಷ ಅಂತ ಇರಬೇಕು ಅಂತ ನಮ್ಗಿದೆ. ಭಾರತದ ಪೌರತ್ವವನ್ನು ಪಡೆದುಕೊಳ್ತಕ್ಕಂತ ಭಾರತದ ಪೌರತ್ವ ಕಾಯ್ದೆ 1955 ಮೆನ್ಷನ್ ಮಾಡಿದ್ದಾರೆ. ಜನನ ಮುಖಾಂತರ, ಪೀಳಿಗೆ ಬೈ ಡಿಸೆಂಟ್ ವಂಶಾನುಪ್ರಾಪ್ತಿಯಿಂದ, ರಿಜಿಸ್ಟ್ರೇಷನ್ ಮುಖಾಂತರ, ಸ್ವಾಭಾವಿಕ ವಿಧ ನ್ಯಾಚುರಲೈಸೇಷನ್ ಮತ್ತು ಭೂ ಪ್ರದೇಶಗಳ ಸೇರ್ಪಡೆ ಮುಖಾಂತರ. ಭಾರತ ಯಾವ್ದಾದ್ರು ಭೂ ಪ್ರದೇಶ ನನ್ನದು ಅಂತ ಹೇಳಿ ನಮ್ಮ ಭಾರತಕ್ಕೆ ಸೇರಿಸ್ಕೊಂಡ್ರೆ ಅಲ್ಲಿನ ಜನರಿಗೆ ಭಾರತದ ಸಿಟಿಸನ್ಶಿಪ್ ಕೊಡ್ತಾರೆ. ವಾ, ನಾವು ಸ್ವತಂತ್ರ ಸಿಕ್ಕಾದ್ಮೇಲೆ ನಾವು ಆಮೇಲೆ ನಾವು ಗೋವಾ ಪಾಂಡಿಚೇರಿನ ಸೇರ್ಸ್ಕೋತೀವಿ, ಅವಾಗ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ತೀವಿ. ಹಾಗೆ ಯಾವ ಕಳ್ಕೋಬಹುದು ಅಂದಾಗ, ನಾವು ಬೇಡ ಅಂತ ತ್ಯಜಿಸಿದಾಗ, ನಾವು ಬೇಡ ನಂಗಿದು ಅಂತ ನಾವೇ ಬಿಟ್ಕೊಟ್ಟಾಗ, ಮತ್ತೆ ರದ್ದು ಟರ್ಮಿನೇಷನ್, ಬೇರೆ ಯಾವ್ದಾರ ಕಾರಣ ಸ್ವಚ್ಛೆಯಿಂದ ಬೇರೆ ಈಗ ನಾವು ಒಂದಷ್ಟು ನಮ್ಮ ಭಾರತದ ವಿರುದ್ಧ ದೇಶಗಳು ಅಂತಿದೆ, ಈಗ ಪಾಕಿಸ್ತಾನ, ಚೀನಾ, ಇವೇನಾದ್ರು ಅಲ್ಲಿಂದ ಸಿಟಿಸನ್ಶಿಪ್ ತಗೊಂಡ್ರೆ ಇದು ಆಟೋಮೆಟಿಕ್ ಆಗಿ ಇದಾಗುತ್ತೆ. ಕಸಿದುಕೊಳ್ಳಬೇಕು. ಓಕೆ, ನಿಮ್ಗೆ ಕೊಟ್ಟಿರ್ತಾರೆ, ಬಟ್ ನಿಮ್ಗೆ ಒಂದು ಕೊಟ್ಟಿರೋದನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ಈ ತರದ ಮಾಡಿದಾಗೆಲ್ಲ ಸರ್ಕಾರ ವಾಪಸ್ ಅದನ್ನ ತಗೋಬಹುದು. ಸುಳ್ಳು ವಂಚನೆ ಮುಖಾಂತರ ಏನಾದ್ರು ತಗೊಂಡಿದ್ರೆ ಅವಾಗ ವಾಪಸ್ ತಗೋಬಹುದು ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್ ಸರ್, ಇಂಥದ್ದೆಲ್ಲ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನ ಅಡಿಯಲ್ಲಿ ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ? ರಾಜ್ಯ ಪಟ್ಟಿ ಅಲ್ಟಿಮೇಟ್ ಕ್ವಶನ್ ನೋಡಿ. ಕೃಷಿ ಆದಾಯವನ್ನು ಹೊರತುಪಡಿಸಿ ಇತರ ಆದಾಯ ಮೇಲಿನ ತೆರಿಗೆಗಳು ಬರುತ್ತಾ? ಕೃಷಿಗೆ ಸಂಬಂಧಪಟ್ಟಂತೆ ನೋಡಿ, ಇತರ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಅದೆಲ್ಲ ನಿಮಗೆ ಕೃಷಿ ಬಿಟ್ಟು ಏನಿದೆ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬರ್ಬೇಕು. ಕೃಷಿ ಪ್ರಾದೇಶಿಕ ನೀರನ್ನು ಮೀರಿ ಮೀನುಗಾರಿಕೆ ಅಂದ್ರೆ ನಮ್ಮ ಒಂದು ಪ್ರಾದೇಶಿಕದಲ್ಲಿ ಇರ್ತಕ್ಕಂಥ ನೀರು ಬಿಟ್ಟು ಬೇರೆ ನಾವು ಇದರಲ್ಲಿ ಮೀನುಗಾರಿಕೆ, ಬೇರೆ ರಾಜ್ಯ ಆಗಿರ್ಬೋದು ಅಥವಾ ನಮ್ಮ ಒಂದು ರಾಜ್ಯದ ಒಂದು ಸಮುದ್ರ ಬಿಟ್ಟು ಬೇರೆ ಕಡೆ ಆಗಿರ್ಬೋದು, ಅಲ್ಲಿ ನಮ್ಮ ರಾಜ್ಯ ಪಟ್ಟಿಗೆ ಬರುತ್ತಾ? ಇಲ್ಲ. ಬ್ಯಾಂಕಿಂಗ್ ಇಲ್ಲ. ಕೃಷಿ ಇಸ್ ದ ರೈಟ್. ಇವನು ಕೃಷಿಲಿ ನಿಮಗೆ ಕೃಷಿ ರಿಲೇಟೆಡ್ ಮಾರ್ಕೆಟಿಂಗ್ ಬರುತ್ತೆ. ಈಗ ನೋಡಿ, ಇದೇನ ನಿಮ್ಗೆ ಕೃಷಿ ಮಾರುಕಟ್ಟೆ ಅಂತ ಮಾರುಕಟ್ಟೆ ಅಂತ ಕೊಟ್ಟಾಗ ಅದು ನಿಮ್ಗೆ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಸಮವರ್ತಿ ಪಟ್ಟಿ ಅರ್ಥ ಆಗ್ತಿದೆಯಲ್ಲ? ಈಗ ಫಾರ್ ಎಕ್ಸಾಂಪಲ್ ಕೃಷಿ ಸಂಬಂಧಪಟ್ಟಂತೆ ಸೆಂಟ್ರಲ್ ಒಂದಷ್ಟು ಕಾಯ್ದೆಗಳು ತಂದ್ವು ಅಲ್ವಾ, ಆಮೇಲೆ ರದ್ದು ಮಾಡಿದ್ರು. ಯಾಕೆ ತರ್ತಾರೆ? ಕೃಷಿಗೆ ಸಂಬಂಧಪಟ್ಟಿದ್ದು ರಾಜ್ಯ ಪಟ್ಟಿಯಲ್ಲಿ ಇದೆಯಾ? ಕೃಷಿ ಇದಿಲ್ಲ, ಅಗ್ರಿಕಲ್ಚರ್ ರಾಜ್ಯ ಪಟ್ಟಿಯಲ್ಲಿದೆ. ಕೃಷಿಗೆ ಸಂಬಂಧಪಟ್ಟ ಕೃಷಿ ಅಲೈಡ್ ಅಂದ್ರೆ ಮಾರ್ಕೆಟಿಂಗ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಇದಾಗಿರ್ಬೋದು, ಅದು ನಮ್ಮ ಸಮವರ್ತಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಹಂಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಗಳು ಮಾಡ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಈಗ ಕೃಷಿ ಅನ್ನೋದು ಬರೀ ಕೃಷಿ ಅಂತ ಬಂದಾಗ ರಾಜ್ಯ ಪಟ್ಟಿಗೆ ಬರುತ್ತೆ. ನೆಕ್ಸ್ಟ್, ರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡ್ತಾರೆ? ಅಗೇನ್ ಸಿಂಪಲ್ ಕೇಸು, ಉಪರಾಷ್ಟ್ರಪತಿ ಕೊಡ್ತಾರೆ. ಉಪರಾಷ್ಟ್ರಪತಿ ಯಾರು ಕೊಡ್ತಾರೆ? ರಾಷ್ಟ್ರಪತಿ ಕೊಡ್ತಾರೆ. ಅದೇ ಪ್ರಮಾಣ ವಚನ ಆದ್ರೆ ರಾಷ್ಟ್ರಪತಿ ಸಿಜೆಗೆ ಪ್ರಮಾಣ ವಚನ ಸಿಜೆ ಬೋಧಿಸ್ತಕ್ಕಂಥದ್ದು. ಅರ್ಥ ಆಗ್ತಿಲ್ಲ? ರಾಷ್ಟ್ರಪತಿಗೆ ಅದೇ ರಾಜೀನಾಮೆ ಕೊಡೋದು ಉಪರಾಷ್ಟ್ರಪತಿಗೆ ಅವರು. ನೆಕ್ಸ್ಟ್, ಸಂವಿಧಾನದ ಪ್ರಕಾರ ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶಗಳ ಮಂತ್ರಿಮಂಡಳ ಶಾಸನ ಸಭೆಯಲ್ಲಿರೋ ಒಟ್ಟು ಸದಸ್ಯರ ಡ್ಯಾಶ್ಗಿಂತ ಹೆಚ್ಚಿಸಬಾರದು. ಓಕೆ, ಎಸ್ಪೆಷಲಿ ಸ್ನೇಹಿತರೆ, ಯೂನಿಯನ್ ಟೆರಿಟರಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳ್ತೀವಲ್ಲ, ಅಲ್ಲಿ ಎಷ್ಟು ಪರ್ಸೆಂಟೇಜು ಶೇಕಡ ಮಂತ್ರಿಗಳಿರ್ಬೇಕು, ಅವರ ಒಂದು ಮಂತ್ರಿ ಮಂಡಲದಲ್ಲಿ ಮಂತ್ರಿಗಳು ಇರಬೇಕು ಅಂತ ಇದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ 91ನೇ ತಿದ್ದುಪಡಿಯಲ್ಲಿ ನಾವೇನ್ ಮಾಡಿದ್ವಿ? 15% ರಾಜ್ಯಗಳಿಗೆ, ಅದಕ್ಕಿಂತ ಮೀರುವಂತಿಲ್ಲ ಅಲ್ವಾ ಸರ್ ಅಂತ ಹೇಳಿದ್ವಿ. ಇಲ್ಲಿ ಏನ್ ಕೇಳಿದ್ರೆ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ NCT ಡೆಲ್ಲಿಗೆ 10% ಇಸ್ ದ ರೈಟ್ ಆನ್ಸರ್. ಇದು ನಾವು 69ನೇ ತಿದ್ದುಪಡಿ, ನೀವು 239 AA ಸಬ್ ಕ್ಲಾಸ್ 4 ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಿರುತ್ತೆ, ಅಲ್ಲಿ ಮೆನ್ಷನ್ ಮಾಡಿದ್ರೆ 10% ಅಂತ. ಇದನ್ನ ನಾವು 69th ತಿದ್ದುಪಡಿಯಲ್ಲಿ ತಂದಿರ್ತೀವಿ. 69th ತಿದ್ದುಪಡಿ 61 ನಾವು 91ನೇ ತಿದ್ದುಪಡಿ ಕೂಡ ಮಾಡ್ತೀವಿ 2003 ಅವಾಗ 15% ನಾವು ಬೇರೆ ರಾಜ್ಯಗಳಿಗೆ ಮಾಡ್ತೀವಿ, 10% ಸೇಮ್ ಅಂದ್ರೆ ಡೆಲ್ಲಿ ಬಿಟ್ಟು ಬೇರೆ ಯೂನಿಯನ್ ಟೆರಿಟರಿ ಯಾವ್ದಿದೆ? ಈಗ ಜಮ್ಮು ಕಾಶ್ಮೀರ ಇದೆ ಈಗ ಅಲ್ವಾ ಸರ್, ಜಮ್ಮು ಕಾಶ್ಮೀರ ಇದೆಲ್ಲ ಈಗ ಯೂನಿಯನ್ ಟೆರಿಟರಿ ಅಲ್ವಾ. ಅಂದ್ರೆ ಅವಾಗ ಬೇರೆ ಇತ್ತು, ಯೂನಿಯನ್ ಟೆರಿಟರಿ ಇರ್ಲಿಲ್ಲ. ಅಂದ್ರೆ ಯೂನಿಯನ್ ಟೆರಿಟರಿಗಳಿಗೆ 10% ಮ್ಯಾಕ್ಸಿಮಮ್ ಲಿಮಿಟ್ ಇರಬೇಕು ಅನ್ನೋದು ಈ ಒಂದು ಇದು ಹೇಳ್ತಕ್ಕಂಥ. ಅಂದ್ರೆ 0.1% ಗಿಂತ ಮೀರಬಾರದು. ಓಕೆ, ರಾಜ್ಯಗಳಿಗಾದ್ರೆ 15% ಮೀರಬಾರದು. ನೆಕ್ಸ್ಟ್, ರಾಜ್ಯಪಾಲರಿಂದ ನಾಮನಿರ್ದೇಶಗೊಂಡ ವಿಧಾನ ಪರಿಷತ್ ಸದಸ್ಯರು ಈ ಕೆಳಗಿನವುಗಳನ್ನು ಹೊಂದಿರತಕ್ಕದ್ದು. ರಾಜ್ಯಪಾಲರಿಂದ
ಈಗ ವಿಧಾನ ಪರಿಷತ್ ಅಲ್ವಾ, ನಾವೇನೋ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ. ಅಲ್ಲಿ ನಾಮನಿರ್ದೇಶನಗೊಳ್ತೀವಿ. ಎಷ್ಟೆಷ್ಟು ಪರ್ಸೆಂಟ್ ಅದು ಗೊತ್ತಿರ್ಬೇಕು ನಿಮ್ಗೆ. ಇಲ್ಲಿ ಫಸ್ಟ್ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ಆಮೇಲೆ ಅದ್ ನೋಡೋಣ. ಸಾಹಿತ್ಯ, ವಿಜ್ಞಾನ, ಕಲೆ, ಸಹಕಾರ ಚಳವಳಿಗೆ ಸಂಬಂಧಪಟ್ಟಂತೆ ವಿಶೇಷ ಜ್ಞಾನ ಇರುವವನು ನಾಮಕರಣ ಮಾಡ್ತಾರೆ ರಾಜ್ಯಪಾಲರು. ಎಷ್ಟು? 1/3, 1/6, 1/2 ಎಷ್ಟು ಸರ್? ಎಷ್ಟು? 1/6 ಇಸ್ ದ ರೈಟ್ ಆನ್ಸರ್. 1/6. ನಾನು ಇಷ್ಟೇ ಕೊಡ್ತೀನಿ ಇಲ್ಲಿ ಆರ್ಟಿಕಲ್. ನೀವು ವಿಧಾನ ಪರಿಷತ್ ಬಗ್ಗೆ ಹೋಗ್ಬಿಟ್ರೆ 1/3 ಅಷ್ಟು ಸದಸ್ಯರನ್ನು ವಿಧಾನಸಭೆಯ ಸದಸ್ಯರು ಚುನಾವಣೆ ಮಾಡ್ತಾರೆ. ಇನ್ನು 1/3 ಅಷ್ಟು ಸದಸ್ಯರನ್ನು ಸ್ಥಳೀಯ ಸಂಸ್ಥೆಗಳಿಂದ ಚುನಾವಣೆ ಮಾಡ್ತಾರೆ. 1/12 ಅಷ್ಟು ಶಿಕ್ಷಕರ ಕ್ಷೇತ್ರದಿಂದ ಚುನಾವಣೆ ಮಾಡಿ ಕಳಿಸ್ತಾರೆ. ಇನ್ನು 1/12 ಇಂದ ಪದವೀಧರ ಕ್ಷೇತ್ರದಿಂದ ಚುನಾವಣೆ ಮಾಡಿ ಕಳಿಸ್ತಾರೆ. 1/6 ನಮ್ಮ ರಾಜ್ಯಪಾಲರು ನಾಮಕರಣ ಮಾಡ್ತಕ್ಕಂಥ ಕಲೆ, ಸಾಹಿತ್ಯ, ವಿಜ್ಞಾನ, ಸಹಕಾರ ಚಳವಳಿ, ಸಮಾಜ ಸೇವೆಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾಮಕರಣ ಮಾಡೋದು. ಓಕೆ, 171ನೇ ವಿಧಿ ಇವೆಲ್ಲ ಹೇಳುತ್ತೆ. ಯಾವುದು ಸರ್ ಇದು? ಆರ್ಟಿಕಲ್ 171. ಕೇಳ್ಬೋದು ಎಕ್ಸಾಮ್ ಅಲ್ಲಿ ಆರ್ಟಿಕಲ್. ಇದು ವೆರಿ ಇಂಪಾರ್ಟೆಂಟ್. ಅವರ ವರ್ಷ ಎಷ್ಟಿರ್ಬೇಕು? 30 ವರ್ಷ ಇರಬೇಕು ಮಿನಿಮಮ್. ಭಾರತೀಯ ಪ್ರಜೆ ಆಗಿರ್ಬೋದು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಇದೆಲ್ಲ ನಾರ್ಮಲ್. ಓಕೆ, ಬೇರೆನೇ ಕೇಳ್ಬೋದು ನಿಮ್ಗೆ. ರಾಷ್ಟ್ರಪತಿಗಳು ಎಷ್ಟು ವರ್ಷ ಆಗಿರ್ಬೇಕು, ಉಪರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರಿಗೆ ಮಿನಿಮಮ್ 35 ಆಗಿರ್ಬೇಕು ಅವ್ರಿಗೆ. ಅದು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್, ಸಂವಿಧಾನ 341 ಸಬ್ ಆರ್ಟಿಕಲ್ 1ನೇ ಆರ್ಟಿಕಲ್ ಪ್ರಕಾರ ಈ ಕೆಳಗಿನವುಗಳಲ್ಲಿ ಭಾರತದ ಅಧಿಕೃತ ಭಾಷೆ ಯಾವುದು? ಅಧಿಕೃತ ಭಾಷೆ ಅಂತಿಲ್ಲ, ಬಟ್ ಭಾಷೆ ಮಾಡಬೇಕು ಅಂತ ಹೇಳಿ 343 1ರಲ್ಲಿ ಸ್ಪೆಸಿಫೈ ಮಾಡ್ತಾರೆ. ಅಂದ್ರೆ ಇದನ್ನ ನಾವು ಎಂಕರೇಜ್ ಮಾಡಬೇಕು, ಇದರ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ದೇವನಾಗರಿ ಲಿಪಿಯಲ್ಲಿ ಇರ್ತಕ್ಕಂಥ ಹಿಂದಿನ ನಾವು ಅದಕ್ಕೆ ಹಿಂದಿ ಡೆವಲಪ್ಮೆಂಟ್ ಬೋರ್ಡ್ಗಳು, ಹಿಂದಿಗೆ ಸಂಬಂಧಪಟ್ಟ ಸಭಾಗಳು, ಮಹಾಸಭಾಗಳು ಎಲ್ಲ ಇರ್ತಕ್ಕಂಥದ್ದು. ಅಂದ್ರೆ ಲ್ಯಾಂಗ್ವೇಜ್ ನ ಬೆಳೆಸಬೇಕು ಅಂತ ಇದೆ. ಹಾಗಾಗಿ ದೇವನಾಗರಿ ಲಿಪಿಯಲ್ಲಿ ಹಿಂದಿ. ಓಕೆ, ಭಾರತದ ಕಂಟ್ರೋಲರ್ ಆಡಿಟರ್ ಜನರಲ್ ಯಾರು ನೇಮಕ ಮಾಡ್ತಾರೆ? ಸಿಂಪಲ್ ಕ್ವಶನ್ ಅದು. ಭಾರತದ ರಾಷ್ಟ್ರಪತಿನ, ಉಪರಾಷ್ಟ್ರಪತಿನ, ಪ್ರಧಾನಮಂತ್ರಿನ, ಮುಖ್ಯ ನ್ಯಾಯಮೂರ್ತಿ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರು? ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಲ್ವಾ? PM ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಶಿಫಾರಸುಗಳ ಮೇರೆಗೆ ಮಾಡ್ತಾರೆ. ಭಾರತ ರಾಷ್ಟ್ರಪತಿಯನ್ನು ಈ ಕೆಳಗಿನ ಪರಿಸ್ಥಿತಿಯಲ್ಲಿ ದೋಷಾರೋಪಣೆ ಮಾಡಬಹುದು. ಯಾವಾಗ ಭಾರತ ರಾಷ್ಟ್ರಪತಿ ಇಂಪೀಚ್ ಮಾಡ್ತೀವಿ? ಯಾವ ವಿಧಿ ಬರುತ್ತೆ? ಕಮೆಂಟ್ ಮಾಡಿ. ಹೋಮ್ವರ್ಕ್ ನಿಮ್ಗೆ. ಯಾವ ವಿಧಿ ಇಂಪೀಚ್ಮೆಂಟ್ ಹೇಳುತ್ತೆ? ಯಾವ ವಿಧಿ? ಮಹಾಭಿಯೋಗ, ಇಂಪೀಚ್ಮೆಂಟ್ ಮಹಾಭಿಯೋಗ ಅಂತ ಏನ್ ಕರಿತೀವಿ. ಯಾವ ವಿಧಿಯಲ್ಲಿ ಬರುತ್ತೆ? ಯಾವ ಆರ್ಟಿಕಲ್? ಸಂವಿಧಾನ ಉಲ್ಲಂಘಿಸಿದ್ದರೆ ಪ್ರಧಾನಿಯವರ ಬೆಂಬಲವಿಲ್ಲ, ಸಂಸತ್ತಿನ ಅನುಮೋದನೆ ಹೊಂದಿಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಬೆಂಬಲವಿಲ್ಲ. ಸಂವಿಧಾನವನ್ನು ಉಲ್ಲಂಘಿಸಿದರೆ ಅವರ ದೋಷಾರೋಪಣೆ ಮಾಡಬಹುದು. ಓಕೆ, ಬೇರೆ ಬೇರೆನೂ ಇದೆ. ಈಗ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆನ್ಸರ್ ಮಾಡ್ಬೇಕು ನಾವು. ಸೊ ದಿಸ್ ಇಸ್ ದ ಮೋಸ್ಟ್ ಪ್ರಿಫರಬಲ್ ಆನ್ಸರ್. ಯಾವುದು? ವಯೋಲೇಟಿಂಗ್ ಕಾನ್ಸ್ಟಿಟ್ಯೂಷನ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ರಾಷ್ಟ್ರ ಧ್ವಜದಲ್ಲಿರುವ ಅಶೋಕ ಚಕ್ರವು ಏನನ್ನು ಸೂಚಿಸುತ್ತದೆ? ಸಿಂಪಲ್ ಕ್ವಶನ್. ಹೆಂಗ್ ಬರ್ತವೆ ಕ್ವಶನ್ಸ್ಗಳು ಅಂತ. ಬಿಳಿ, ಕೇಸರಿ, ಹಸಿರು ಇವೆಲ್ಲ ಏನ್ ಹೇಳುತ್ತೆ ಅಲ್ವಾ? ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ಅಶೋಕ ಚಕ್ರ ಏನ್ ಹೇಳುತ್ತೆ? ಲಾ ಅಂಡ್ ರೈಟ್ ಕಾನ್ಸೆನ್ಸಸ್ ಅಂತ ಕರಿತೀವಿ. ಕಾನೂನು ಮತ್ತು ಸದಾಚಾರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಂವಿಧಾನದ 10ನೇ ಶೆಡ್ಯೂಲ್ ಇದಕ್ಕೆ ಸಂಬಂಧಿಸಿದೆ. ಯಾವ್ದಕ್ಕೆ ಸಂಬಂಧಿಸಿದೆ 10th ಶೆಡ್ಯೂಲ್? ಸಿಂಪಲ್ ಕ್ವಶನ್. ಸಂವಿಧಾನದ ಬಗ್ಗೆ ಸ್ನೇಹಿತರೆ ಪಾರ್ಟ್ಸ್ ಮತ್ತೆ ಭಾಗಗಳು, ವಿಧಿಗಳು, ಅಟ್ಲೀಸ್ಟ್ ಭಾಗಗಳು ಮತ್ತೆ ಅನುಸೂಚಿ ಅಂದ್ರೆ ಶೆಡ್ಯೂಲ್ಸ್ ಅಂತ ಏನ್ ಕರಿತೀವಿ, ಇಲ್ಲಿ ಶೆಡ್ಯೂಲ್ ಅಂತ, ಅಥವಾ ಭಾಗ ಅಂದ್ರೆ ಪಾರ್ಟ್ ಅಂತ ಇದರ ಗೊತ್ತಿರಬೇಕು. ಇನ್ನು ಆರ್ಟಿಕಲ್ಸ್, ಮುಖ್ಯವಾದ ಆರ್ಟಿಕಲ್ಸ್ ನೀವು ತಿಳ್ಕೊಂಡೇ ಇರಬೇಕು. ಎಸ್ಪೆಷಲಿ ಸಂವಿಧಾನದ 3ನೇ ಭಾಗ, 4ನೇ ಭಾಗ, ಓಕೆ, 4A ಇವೆಲ್ಲ ಇಂಪಾರ್ಟೆಂಟ್. ಮತ್ತೆ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ, ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ಇವೆಲ್ಲ ಸುದ್ದಿಯಲ್ಲಿ ಇರ್ತವೆ. ಓಕೆ, ಪ್ರೈಮ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ, ಮುಖ್ಯಮಂತ್ರಿಗಳ ಆರ್ಟಿಕಲ್ಸ್ಗಳು. ಸೊ ಇಲ್ಲಿ ರೈಟ್ ಆನ್ಸರ್ ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಗೆ ಸಂಬಂಧಿಸಿದ ನಿಬಂಧನೆಗಳು. ಓಕೆ, ಡಿಸ್ಕ್ವಾಲಿಫಿಕೇಶನ್ ಅಗ್ರೌಂಡ್ ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ನಾನು ಇಲ್ಲಿ ನಿಮ್ಗೆ ಕೊಡ್ತೀನಿ ನೋಡಿ, ಭಾಗಗಳು ಎಷ್ಟಿದೆ ನೋಡ್ಕೊಳ್ಳಿ. ಯಾವ ಯಾವ ಭಾಗಗಳು ಏನೇನು ಸಂಬಂಧಪಟ್ಟಿದೆ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. 4A ಏನ್ ಹೇಳುತ್ತೆ, 4 ಏನ್ ಹೇಳುತ್ತೆ, 10ನೇ ಭಾಗ ಏನ್ ಹೇಳುತ್ತೆ, ವೆರಿ ಇಂಪಾರ್ಟೆಂಟ್ ಇದು. 9ನೇದು ಏನ್ ಹೇಳುತ್ತೆ, ಓಕೆ, ಹಾಗೆ 22ನೇದು ಏನ್ ಹೇಳುತ್ತೆ. ಫೈನ್, ಇವೆಲ್ಲ ಇಂಪಾರ್ಟೆಂಟ್. ಇದು ಬಿಟ್ಟು ಅನುಸೂಚಿಗಳು ನೋಡಿ. 10ನೇ ಅನುಸೂಚಿ ನಮಗೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. 11ನೇದು ಏನಿದೆ, 12ನೇದು 11ನೇದು ಪಂಚಾಯತಿ ಬಗ್ಗೆ, 12ನೇದು ಪೌರಸಭೆ ಅಧಿಕಾರ, ಪುರಸಭೆಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. 8ನೇ ಅನುಸೂಚಿ 9 ಭಾಷೆಗಳ ಬಗ್ಗೆ. 7ನೇ ಅನುಸೂಚಿ ಒಕ್ಕೂಟ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಬಗ್ಗೆ ಆಗಿರ್ಬೋದು. ಓಕೆ, 3ನೇ ಅನುಸೂಚಿ ಏನ್ ಹೇಳುತ್ತೆ, 1ನೇದು ಏನ್ ಹೇಳುತ್ತೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ.
ಇವೆಲ್ಲ ನಿಮ್ಗೆ ಹೆಂಗ್ ಬರುತ್ತೆ ಅಂತ ಒಂದು ಐಡಿಯಾ, ಏನಾದ್ರು ಓದ್ಬೇಕು ಅಂತ ಐಡಿಯಾ ಕೊಡ್ತಾ ಇದೀನಿ ನಿಮ್ಗೆ. ಎಕ್ಸಾಮ್ ಹತ್ರ ಇರೋದ್ರಿಂದ ನಿಮ್ಗೆ ಯಾವುದೇ ಒಂದು ಗ್ರೂಪ್ ಸಿ ಆಗ್ಲಿ ಅಥವಾ DCC ಬ್ಯಾಂಕ್ಸ್ ಗಳಿಗೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಅದೇ ರೀತಿ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ರಿಲೇಟೆಡ್ ನಿಮ್ಗೆ DCC ಬ್ಯಾಂಕ್ ಅಲ್ಲಿ ಇದೆ. ಇವೆಲ್ಲ ನಾನು ಮುಂದೆ ಕ್ವಶನ್ಸ್ ಮಾಡ್ತೀನಿ. ಮತ್ತೆ ಈ ಒಂದು ಮ್ಯಾರಥಾನ್ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಲಿಂಕ್ಸ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಮುಂದೆ ತಗೊಂಡ್ ಬರ್ತೇನೆ. ಈಗ ಇತ್ತೀಚೆಗೆ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಮುಂದೆ ನಾನು ಸಾಲ್ವ್ ಮಾಡ್ತೀನಿ. ಕಮೆಂಟ್ ಹೆಚ್ಚು ಮಾಡಿ, ಲೈಕ್ ಮಾಡಿ, ಅವಾಗ ನಾವು ನಿಮಗೆ ಹೆಚ್ಚು ವಿಡಿಯೋಗಳನ್ನ ತರಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ.